ಯಾಕೆಂದರೆ ಅವರು ಆರೋಪದಲ್ಲಿ ಸಿಕ್ಕೊಂಡಿದ್ದಾರೆ ಅಂದಮೇಲೂ ಅವರ ಫಾಲೋವರ್ಸು ನೋಡ್ತಾ ಇದ್ವಿ ನಾವು, ಅವರು ಸ್ಟೇಷನ್ಲಿದ್ದಾಗ ಮತ್ತು ಕೋರ್ಟಿಗೆ ತೊಗೊಂಡು ಹೋದಾಗ ಎಲ್ಲ. ಸೊ ಅವ್ರ ಫಾಲೋಯಿಂಗ್ ಏನು ಕಡಿಮೆ ಆಗಿಲ್ಲ. ಅವ್ರು ವಾಪಸ್ ಬಂದ ಮೇಲೂ ಫಾಲೋಯಿಂಗ್ ಕಡಿಮೆ ಆಗುತ್ತೆ ಅಂತ ನನಗೆ ಅನಿಸಲ್ಲ. ಸೊ ಇದಕ್ಕಿಂತ ಹೆಚ್ಚಿಗೆ ಈ ಘಟನೆ ಬಗ್ಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ದರ್ಶನ್ ಅವರು ಹೀರೋ ಆಗೋಕ್ಕೂ ಮೊದಲಿಂದನೂ ನಿಮಗೆ ತುಂಬ ಪರಿಚಯಸ್ಥರು? ಇಲ್ಲ, ಮೊದಲನೇ ಅದು ಹೀರೋ ಆಗೋಕ್ಕೆ ಮೊದಲು ನೋಡಿದ್ದೆ ಅಲ್ಲಿ ಇಲ್ಲಿ. ನಮ್ಮ ಗೌರಿ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ಗೌರಿ ಸುಂದರ್ ನಮ್ಮ ರಕ್ಷಿತಾ ಅವ್ರ ತಂದೆಯವ್ರ ಜೊತೆ ಅಷ್ಟು ಪರಿಚಯ ಇರಲಿಲ್ಲ. ಒಳ್ಳೆ ಅಜಾನ್ ಬಾಹು ಅಲ್ವಪ್ಪ, ಒಳ್ಳೆ ಹೀರೋ ಮಾಡ್ಬೋದು ಅಂದ್ಕೊಳ್ತಿದ್ದೆ. ಅದೆಲ್ಲ ತಮಿಳ್ ಸೀರಿಯಲ್ಗಳು, ತಮಿಳ್ ಸಿನಿಮಾದಲ್ಲಿ ಯಾವುದೆಲ್ಲ ಒಂದು ನೋಡಿದ್ದೆ. ನಾನು ನೀಲಾಂಬರಿ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಇವರ ಶೂಟಿಂಗ್ ನಡೀತಾ ಇತ್ತು ಮೆಜೆಸ್ಟಿಕ್ಕು. ಆವಾಗ ನನಗೆ ಪರಿಚಯ ಆಗಿತ್ತು. ಆವಾಗ ಅಂಥ ಏನು ಪರಿಚಯ ಇಲ್ಲ. ನನ್ನ ಮಣಿ ಸಿನಿಮಾಗೆ ಅವರನ್ನು ನಮ್ಮ ಸಂಕೇತ್ ಕಾಶಿ ಚೂಸ್ ಮಾಡಿದ್ರು. ನನ್ನ ಗೆಳೆಯ ಅವರು, ನನ್ನ ಹಲವು ದಶಕಗಳ ಗೆಳೆಯ, ರಂಗಭೂಮಿ ಗೆಳೆಯ. ನಾವು ಮಣಿ ಕಥೆ, ಚಿತ್ರಕಥೆ ಮತ್ತು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ದರ್ಶನ್ ಅವ್ರನ್ನ ಹಾಕೋಣ ಅಂತಂದ್ಬಿಟ್ಟು ಅವರು ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವ್ರು ಕ್ಲೋಸ್ ಆಗಿದ್ರು, ಒಂದೆರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ನಿನಗೋಸ್ಕರ ಅನ್ನೋ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅವಾಗ ಹೋಗಿ ಪರಿಚಯ ಆದ್ವಿ. ಕತೆ ಕೇಳಿ ಭಾಳ ಇದರಿಂದ ಒಪ್ಕೊಂಡ್ರು. ಅನಿವಾರ್ಯ ಕಾರಣಗಳಿಂದ ಅವ್ರ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ. ಅವ್ರು ಇತ್ತೀಚೆಗೆ ನಮ್ಗೆ ಎಲ್ಲಿ ಸಿಕ್ಕಿದ್ರು, ಏನು ಬಿಡಿ ಸರ್ ನೀವು ಕಿಂಗ್ ಮೇಕರ್ ಸರ್ ನೀವು ಅಂತ ಮಾತಾಡೋರು. ಅಂದರೆ ದರ್ಶನ್ ಯಶಸ್ವಿ ಆಗ್ತಾ ಇದ್ದರು ಮತ್ತು ಯಶಸ್ವಿ ಆಗಿದ್ದಂಥ ಒಬ್ಬ ನಟನ್ನ ನಾನು ಬಿಟ್ಟು ಹೊಸಬ್ರ ಹತ್ರಕ್ಕೆ ಹೋದ್ನಲ್ಲ, ಅದನ್ನು ನೆನೆಸ್ಕೊಂಡು ಅವರು ಕಿಂಗ್ ಮೇಕರ್ ಅಂತಾರೆ. ಸೊ ಅದು ಬಿಟ್ಟು ನಾನು ಅವರ ಗೆಳೆತನ ಚೆನ್ನಾಗೇ ಇತ್ತು. ಎರಡು ಜೊತೆ ಲಾಲಿ ಹಾಡು ಮತ್ತು ಇತ್ತೀಚಿನ ರಾಬರ್ಟ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು. ಸೊ ಚೆನ್ನಾಗೇ ಇತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.